ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ಜಿಲ್ಲೆಗೆ ಬಂದು ಪ್ರವಾಸ ಮಾಡಿದಾಗ ಈ ಶಿವಮೊಗ್ಗ ಜನತೆ ಮೊಳಕಾಲ್ಮೂರಿನಿಂದ ಹಿಡಿದು ನಮ್ಮ ಏನು ಶಿಕಾರಿಪುರದ ರೈತರು ಬಡವರು ನಮ್ಮ ಎಲ್ಲ ಲಂಬಾಣಿ ಜನಾಂಗ ಎಲ್ಲ ಕೂಡ ತಾಯಂದಿರು ಗ್ರಾಮೀಣ ಪ್ರದೇಶದ ನಮ್ಮ ಶಿವಮೊಗ್ಗ ಗ್ರಾಮೀಣ ಪ್ರದೇಶದ ನಾನು ಹೋದಾಗ ಎಲ್ಲ ಕೂಡ ಅವರ ನೋವನ್ನು ಹೇಳ್ಕೊಂಡ್ರು. ನಾನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಈ ಬಡವರನ್ನ ಒಕ್ಕಲೆಬ್ರಿಸುವಂತ ಕೆಲಸ ಈ ಸರ್ಕಾರದಲ್ಲಿ ಅವಕಾಶ ಕೊಡೋದಿಲ್ಲ. ಇದು ನಮ್ಮ ಸಂಕಲ್ಪ. ಇದು ಸಂಕಲ್ಪ. ಹಿಂದೆ ಶರಾವತಿ ಯೋಜನೆ ಪೂರ್ವನಾಯಕ್ ಶಾರದಾ ಪೂರ್ವನಾಯಕ್ ಅವರು ಹೇಳ್ತಾ ಇದ್ರು, ಶರಾವತಿ ಯೋಜನೆಯ ಸಂಬಂಧಪಟ್ಟಂತೆ ಆ ಜಮೀನನ್ನ ರಕ್ಷಣೆ ಮಾಡುವಂಥದ್ದು. ನಾವು ನಿಮ್ಮೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅಂತೇಳಿ ನಮಗೆ ಬದ್ಧತೆ ಇದೆ. ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ ಹೊರತು ಬಡವರ ಮೇಲೆ ಯುದ್ಧ ಮಾಡ್ತಾ ಇಲ್ಲ. ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೀವಿ. ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ಗೆದ್ದಿರ್ತದೆ, ಸೋತಿರ್ತದೆ. ಅಧಿಕಾರ ಬಂದಾಗ ನೀನು ಏನ್ ಮಾಡ್ತೀನಿ ಅಂತ ಬಹಳ ಮುಖ್ಯ. ನಾನು ಯಡಿಯೂರಪ್ಪನವ್ರಿಗೆ ಬಿಜೆಪಿ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ, ನಿಮ್ಗೆ 3 ವರ್ಷ ಅಧಿಕಾರ ಇತ್ತಲ್ಲ, 4 ವರ್ಷ ಅಧಿಕಾರ ಇತ್ತಲ್ಲ, ಯಡಿಯೂರಪ್ಪನವರೇ ನೀವು 2-3 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ನೀವು ಬದುಕನ್ನ ಕಟ್ಕೊಳ್ಳುವಂಥದ್ದು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮವನ್ನ ಏನು ಅನ್ನೋದನ್ನ ಈ ರಾಜ್ಯದ ಜನತೆಗೆ ನೀವು ಹೇಳಬೇಕು. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ಜಿಲ್ಲೆಗೆ ಬಂದು ಪ್ರವಾಸ ಮಾಡಿದಾಗ ಈ ಶಿವಮೊಗ್ಗ ಜನತೆ ಮೊಳಕಾಲ್ಮೂರಿನಿಂದ ಹಿಡಿದು ನಮ್ಮ ಏನು ಶಿಕಾರಿಪುರದ ರೈತರು ಬಡವರು ನಮ್ಮ ಎಲ್ಲ ಲಂಬಾಣಿ ಜನಾಂಗ ಎಲ್ಲ ಕೂಡ ತಾಯಂದಿರು ಗ್ರಾಮೀಣ ಪ್ರದೇಶದ ನಮ್ಮ ಶಿವಮೊಗ್ಗ ಗ್ರಾಮೀಣ ಪ್ರದೇಶದ ನಾನು ಹೋದಾಗ ಎಲ್ಲ ಕೂಡ ಅವರ ನೋವನ್ನು ಹೇಳ್ಕೊಂಡ್ರು. ನಾನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಯಾರು ಕೂಡ ಈ ಬಡವರನ್ನ ಒಕ್ಕಲೆಬ್ರಿಸುವಂತ ಕೆಲಸ ಈ ಸರ್ಕಾರದಲ್ಲಿ ಅವಕಾಶ ಕೊಡೋದಿಲ್ಲ. ಇದು ನಮ್ಮ ಸಂಕಲ್ಪ. ಇದು ಸಂಕಲ್ಪ. ಹಿಂದೆ ಶರಾವತಿ ಯೋಜನೆ ಪೂರ್ವನಾಯಕ್ ಶಾರದಾ ಪೂರ್ವನಾಯಕ್ ಅವರು ಹೇಳ್ತಾ ಇದ್ರು, ಶರಾವತಿ ಯೋಜನೆಯ ಸಂಬಂಧಪಟ್ಟಂತೆ ಆ ಜಮೀನನ್ನ ರಕ್ಷಣೆ ಮಾಡುವಂಥದ್ದು. ನಾವು ನಿಮ್ಮೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅಂತೇಳಿ ನಮಗೆ ಬದ್ಧತೆ ಇದೆ. ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ ಹೊರತು ಬಡವರ ಮೇಲೆ ಯುದ್ಧ ಮಾಡ್ತಾ ಇಲ್ಲ. ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೀವಿ. ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ಗೆದ್ದಿರ್ತದೆ, ಸೋತಿರ್ತದೆ. ಅಧಿಕಾರ ಬಂದಾಗ ನೀನು ಏನ್ ಮಾಡ್ತೀನಿ ಅಂತ ಬಹಳ ಮುಖ್ಯ. ನಾನು ಯಡಿಯೂರಪ್ಪನವ್ರಿಗೆ ಬಿಜೆಪಿ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ, ನಿಮ್ಗೆ 3 ವರ್ಷ ಅಧಿಕಾರ ಇತ್ತಲ್ಲ, 4 ವರ್ಷ ಅಧಿಕಾರ ಇತ್ತಲ್ಲ, ಯಡಿಯೂರಪ್ಪನವರೇ ನೀವು 2-3 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ನೀವು ಬದುಕನ್ನ ಕಟ್ಕೊಳ್ಳುವಂಥದ್ದು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮವನ್ನ ಏನು ಅನ್ನೋದನ್ನ ಈ ರಾಜ್ಯದ ಜನತೆಗೆ ನೀವು ಹೇಳಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.